ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೇನೆ. ಬಾಗಲಕೋಟೆ ಜಿಲ್ಲೆಯ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಕುಡ್ಚಿ ಬಾಗಲಕೋಟೆ ಏನು ರೈಲು ನಿಲ್ದಾಣ ಪ್ರಾರಂಭ ಆಗಿತ್ತು ಕಾಮಗಾರಿ. ಈಗ ಏನಪ್ಪಾ ಅಂದ್ರೆ ನೇರವಾಗಿ ಕಜ್ಜಿಡೋಣಿಯಿಂದ ಲೋಕಾಪುರವರೆಗೂ ಮೊನ್ನೆ ತಾನೇ ರೈಲನ್ನ ಏನು ಚೆಕ್ ಮಾಡಿದ್ರೆ ಅದನ್ನ ರೈಲು ಯಾವ ರೀತಿ ಬರ್ತದೆ, ರೈಲು ಹಳಿಗಳು ಯಾವ ರೀತಿ ಇದಾವ, ಒಂದು ಪ್ರಾಯೋಗಿಕವಾದಂಥ ಒಂದು ಟೆಸ್ಟ್ ಅನ್ನ ರೈಲ್ವೆ ಇಲಾಖೆ ಮಾಡಿದೆ. ಈ ಏನು ಪ್ರಾಯೋಗಿಕವಾಗಿರ್ತಕ್ಕಂಥ ರೈಲು ಏನು ಚೆಕ್ ಮಾಡಿದ್ರಲ್ಲ, ಇದರಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಕೂಡಿದ್ರು. ಮತ್ತು ಅದ್ರ ಜೊತೆಗೆ ರೈಲ್ವೆ ಹೋರಾಟ ಸಮಿತಿಯ ಏನು ಹೋರಾಟಗಾರರಿದ್ದಾರೆ ಕುತುಬುದ್ದೀನ್ ಕಾಜಿ ಅವರು ಮತ್ತು ಅವರ ತಂಡ ಕೂಡ ಬಂದಿತ್ತು. ಈ ಸಂದರ್ಭದಲ್ಲಿ ಏನು ಕುತುಬುದ್ದೀನ್ ಕಾಜಿ ಅವರು ಹೇಳ್ತಾರ, ಪ್ರಾಯೋಗಿಕ ರೈಲು ಅತ್ಯಂತ ಯಶಸ್ವಿಯಾಗಿದೆ, ನಮಗೆಲ್ಲ ಖುಷಿ ತಂದಿರತಕ್ಕಂಥ ವಿಚಾರ. ಆದ್ರೆ ಇಲ್ಲಿ ಎರಡು ಲೈನ್ಗಳದಾವ. ಒಂದು ಗೂಡ್ಸ್ ರೈಲ್ ಹೋಗುವಂತ ಒಂದು ಲೈನು, ಒಂದು ಪ್ಯಾಸೆಂಜರ್ ಅಂದ್ರೆ ಸಾರ್ವಜನಿಕರು ಹೋಗುವಂತ ಲೈನು. ಮತ್ತೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು ಮತ್ತು ಲೋಕಾಪುರ ಭಾಗದಲ್ಲಿ ಬರ್ತಕ್ಕಂಥ ಅನೇಕ ಫ್ಯಾಕ್ಟರಿಗಳ ಖನಿಜ ಅದು. ಅಲ್ಲಿ ಏನಪ್ಪಾ ಅಂದ್ರ ಫ್ಯಾಕ್ಟರಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಏನಪ್ಪಾ ಅಂದ್ರ ಈ ಗೂಡ್ಸ್ ರೈಲನ್ನ ನೀವು ಓಡಿಸಬಾರದು, ಮೊದಲು ನೀವು ಪ್ಯಾಸೆಂಜರ್ಗೆ ನಾವು ಅನುಕೂಲ ಆಗುವ ರೀತಿಯಲ್ಲಿ ಪ್ಯಾಸೆಂಜರ್ ರೈಲಿಗೆ ನೀವು ಮೊದಲು ಆದ್ಯತೆ ಕೊಡಬೇಕು ಅನ್ನುವಂತ ವಾದ ಇವತ್ತೇನಪ್ಪಾ ಅಂದ್ರೆ ಕುತುಬುದ್ದೀನ್ ಕಾಜಿ ಅವರು ಮಾಡಿದ್ದಾರೆ. ರೈಲ್ವೆ ಇಲಾಖೆಯವರು ಬಹಳ ಸ್ಪೀಡ್ ಆಗಿರ್ತಕ್ಕಂಥ ವರ್ಕ್ ಮಾಡಿ ಈಗ ತಾನೇ ಏನಪ್ಪಾ ಅಂದ್ರೆ ಲೋಕಾಪುರಕ್ಕೆ ಬಂದು ನಿಂತಿದೆ. ಆದರೆ ತಮಗ್ ಗೊತ್ತಿರಲಿ, ಬಾಗಲಕೋಟೆ ಜಿಲ್ಲೆ ಆಗೋಕ್ಕಿಂತ ಪೂರ್ವದಲ್ಲಿ ಏನು ಸಂಸ್ಥಾನಗಳಿತ್ತಲ್ಲ, ಸುಮಾರು 100 ಅಂದ್ರ ಶತವರ್ಷಗಳಾಗಿದ್ದಾವೆ. ಇದಕ್ಕೆ 100 ವರ್ಷದ ಇತಿಹಾಸ ಏನಪ್ಪಾ ಅಂದ್ರೆ ನಮ್ಮ ಈ ಒಂದು ಬೇಡಿಕೆಗೆ ಐತಿ. ಯಾವ್ದು ಜಮಖಂಡಿ ಜಿಲ್ಲಾ ಆಗಬೇಕು, ಜಮಖಂಡಿಗೆ ಟ್ರೈನ್ ಬರಬೇಕು, ಜಮಖಂಡಿಯಲ್ಲಿ ರೈಲು ಓಡ್ಬೇಕು ಅನ್ನುವಂಥದ್ದು. ಆದ್ರೆ ವಿಪರ್ಯಾಸ ಸಂಗತಿ ಏನಂದ್ರೆ ಸ್ನೇಹಿತರೆ, ಈಗ ತಾನೇ ಲೋಕಾಪುರಕ್ಕೆ ಮಾತ್ರ ಬಂದು ಟ್ರೈನ್ ನಿಂತೈತಿ. ಇನ್ನು ಲೋಕಾಪುರದಿಂದ ಮುಧೋಳ ಮಾರ್ಗವಾಗಿ ಜಮಖಂಡಿಯಿಂದ ಕುಡ್ಚಿವರೆಗೂ ಕೂಡ ಈ ಒಂದು ಟ್ರೈನ್ ಹೋಗ್ಬೇಕಾಗೈತಿ. ಆದ್ರ ಈ ಜನಪ್ರತಿನಿಧಿಗಳು ಅದೆಷ್ಟು ಕೇರ್ಫುಲ್ ತಗೊಳ್ತಾರೋ ಅಥವಾ ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳು ಎಷ್ಟು ಒತ್ತಡ ಹೇರ್ತಾರೋ ಗೊತ್ತಿಲ್ಲ. ಇಷ್ಟೆಲ್ಲಾ ಹೋರಾಟದ ಪ್ರತಿಫಲವಾಗಿ ಅರಬೆತ್ತಲೆ ಮೆರವಣಿಗೆ, ಉಪವಾಸ ಸತ್ಯಾಗ್ರಹ, ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಈಗ ಲೋಕಾಪುರಕ್ಕೆ ಬಂದು ಟ್ರೈನ್ ನಿಂತೈತಿ. ಪ್ರಾಯೋಗಿಕವಾದಂತ ಒಂದು ಪರೀಕ್ಷೆ ಕೂಡ ಇತ್ತು, ಅದು ಯಶಸ್ವಿ ಕೂಡ ಆಗೈತಿ. ಅದರ ಜೊತೆಗೆ ಜನ ಏನ್ ಹೇಳಕತ್ತಾರಂದ್ರ, ಈ ರೈಲು ಲೋಕಾಪುರದಿಂದ ಮುಧೋಳ ಮಾರ್ಗವಾಗಿ ಜಮಖಂಡಿ ಮಾರ್ಗವಾಗಿ ಕುಡ್ಚಿಗೆ ಹೋಗ್ಬೇಕು, ಕುಡ್ಚಿಯಿಂದ ನಾವೆಲ್ಲ ಮುಧೋಳ ಜಮಖಂಡಿ ಮಾರ್ಗವಾಗಿ ಏನಪ್ಪಾ ಅಂದ್ರ ಬೆಂಗಳೂರಿಗೆ ಹೋಗುವಂತ ವ್ಯವಸ್ಥೆ ಆಗ್ತದ. ಬೆಂಗಳೂರು ಬೇರೆ ಬೇರೆ ಊರುಗಳಲ್ಲಿ ಸಂಪರ್ಕ ಕಲ್ಪಿಸುವಂತ ವ್ಯವಸ್ಥೆ ಆಗ್ಬೇಕು. ಗೂಡ್ಸ್ ರೈಲಿಗೆ ಮೊದಲು ಆದ್ಯತೆ ಕೊಡಬಾರ್ದು, ಪ್ಯಾಸೆಂಜರ್ ರೈಲಿಗೆ ಮೊದಲು ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಜನರ ವಾದ ಐತಿ. ಈ ಕುರಿತು ಕುತುಬುದ್ದೀನ್ ಕಾಜಿ ಅವರೇನ್ ಹೇಳಿದಾರ ನೋಡ್ಕೊಂಡು ಬರೋಣ ಬರ್ರಿ. ನಮಸ್ಕಾರ, ನಾನು ಲೋಕಾಪುರ ರೈಲು ನಿಲ್ದಾಣದಿಂದ ಕುತುಬುದ್ದೀನ್ ಕಾಜಿ ಮಾತಾಡೋದು. ಮಾನ್ಯರೇ, ಬಾಗಲಕೋಟೆ ಜಿಲ್ಲೆಯ ಎಲ್ಲ ಜನರ ಸಹಕಾರದೊಂದಿಗೆ, ನಿಮ್ಮ ಒಂದು ಬೆಂಬಲದೊಂದಿಗೆ ಈ ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಕಳೆದ ದಶಕಗಳಿಂದ ಹೋರಾಟ ಮಾಡುತ್ತಾ ಈ ಯೋಜನೆ ಇವತ್ತ ಲೋಕಾಪುರವರೆಗೆ ಪೂರ್ಣಗೊಂಡೈತಿ. ಇವತ್ತ ರೈಲ್ವೆ ಭದ್ರತಾ ಅಧಿಕಾರಿಗಳು ಮತ್ತು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಮತ್ತು ಭದ್ರತಾ ಅಧಿಕಾರಿಗಳ ಒಂದು ತಂಡವನ್ನು ಇವತ್ತು ಲೋಕಾಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದೆ. ಸ್ವಾಗತ. ನಾವು ಬಹಳ ಸಂತೋಷದಿಂದ ಅವರ ಒಂದು ಭದ್ರತಾ ಸಮೀಕ್ಷೆಗೆ ಸ್ವಾಗತ ಮಾಡ್ತೀವಿ. ಅದರಂತೆ ಈಗ ನಮ್ಮ ಬೇಡಿಕೆ ನಾವು ಇಟ್ಟಿವು. ಇಲ್ಲೇ ಸರಕು ಸಾಗಾಣಿಕೆ ಒಂದು ವ್ಯವಸ್ಥೆ ಒಂದು ಕಡೆ ಅದ, ಒಂದು ಕಡೆ ರೈಲು ಪ್ಯಾಸೆಂಜರ್ಗಳು ಅವ್ರದ್ದು ಒಂದು ಆ ಪ್ಲಾಟ್ಫಾರ್ಮ್ ಒಂದು ಬೇರೆ ಅದ. ಅದಕ್ಕೆ ಈಗ ಭದ್ರತಾ ಸಮೀಕ್ಷೆ ನಡೆಸಿದಂಥ ಅಧಿಕಾರಿಗಳಿಗೆ ನಾವು ಏನು ಮನವಿ ಮಾಡಿವಿ ಅಂದರೆ, ನಮಗೆ ಮೊದಲ ಈ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಭೂಮಿ ಮತ್ತು ಅರ್ಧರಷ್ಟು ಹಣ ನಾವು ರಾಜ್ಯ ಸರ್ಕಾರದಿಂದ ಕೊಟ್ಟಿವು. ಅದು ಯಾಕಪ್ಪ ಅಂದ್ರೆ ನಮ್ಮ ಜನರಿಗೆ ಈ ಯೋಜನೆ ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಅಂತ ಕೊಟ್ಟಿವು. ಆ ನಿಟ್ಟಿನೊಳಗೆ ಮೊದಲು ನೀವು ಪ್ಯಾಸೆಂಜರ್ ರೈಲು ಓಡಿಸ್ಬೇಕು, ಆಮೇಲೆ ಸರಕು ಸಾಗಾಣಿಕೆ ವ್ಯವಸ್ಥೆ ಮಾಡಬೇಕಂತೇಳಿ ಮಾನ್ಯ ಭದ್ರತಾ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳ ಜೊತೆ ನಾವು ಇವತ್ತು ಸಮಾಲೋಚನೆ ಮಾಡಿವು. ಅದು ಆ ಮಾತಿಗೆ ಅವರು ಒಪ್ಕೊಂಡಾರ. ಮುಂದಿನ ಕಾಮಗಾರಿ ಅಂದ್ರೆ ಲೋಕಾಪುರವರೆಗೂ ರೈಲು ಪ್ರಾರಂಭ ಆದ್ರೆ ನಮ್ದು ಮುಗ್ದಿಲ್ಲ. ಹೆಂಗ ಎಲ್ಲ ಜನ ಸೇರಿ ಈ ಯೋಜನೆ ಕುಡ್ಚಿ ಬಾಗಲಕೋಟೆ ಅನುಷ್ಠಾನಕ್ಕೆ ಬರ್ಬೇಕಂತೇಳಿ ಹೋರಾಟ ಎಲ್ಲರೂ ಸೇರಿ ನಾವು ಮಾಡಿಯೋ, ಅದರಂತೆ ಈ ರೈಲ್ವೆ ಲೋಕಾಪುರಕ್ಕೆ ನಿಲ್ಸೋಂಗಿಲ್ಲ. ಇದಕ್ಕೆ ಮುಧೋಳ, ಜಮಖಂಡಿ, ಕಬ್ಕೈ,
ಬನಹಟ್ಟಿ, ತೇರ್ನಾ, ಅರೋಗಿರಿ ಮತ್ತು ಕುರ್ಚಿ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿ ರೈಲ್ವೆ ಇಲಾಖೆ ಒಂದು ವಚನವನ್ನು ಕೊಟ್ಟಿತ್ತು. ನಾವು 2025 ಒಳಗಾಗಿ ನಿಮ್ಗೆ ಇದು ಕುರ್ಚಿಯವರೆಗೂ ರೈಲ್ವೆ ಪ್ರಾರಂಭ ಮಾಡಿಸ್ತೀವಿ ಅಂತ ನಾವು ಏನು ಹೇಳಿದ್ರಿ ಅದರಂತೆ ಇಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ರ ನೀವೇನು ಆಶ್ವಾಸನೆ ಕೊಟ್ಟಿರಲ್ಲ 25 ಒಳಗಾಗಿ ನಾವು ಕುರ್ಚಿಯವರೆಗೂ ಪೂರಾ ರೈಲ್ವೆ ಓಡಿಸ್ತೀವಿ ಅಂತ ಏನು ಹೇಳಿರಿ ಅದನ್ನ ನಮ್ಮ ಕನಸು, ನಮ್ಮ ಜಿಲ್ಲೆಯ ಜನರ ಕನಸು ನನಸಾಗತ್ತ. ಇಲ್ಲಂದ್ರ ನೀವು ಬರೀ ಆಶ್ವಾಸನೆ ಕೊಟ್ಕೋತ ಹೋದ್ರೆ ಹೆಂಗ ನೀವು 2017 ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರಿ, 2019 ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರಿ, 2022 ಮತ್ತೆ ಉಗ್ರ ಪ್ರಮಾಣದ ಹೋರಾಟ ಮಾಡಬೇಕಾಗತ್ತ. ಇವತ್ತು ಭದ್ರತಾ ಸಮೀಕ್ಷೆಯ ಒಂದು ರೈಲನ್ನ ಈಗ ಹಿಂದ್ಗಡೆ ನಿಂತೈತಿ. ಆ ರೈಲು ಹತ್ತಿ ನಾವು 120 ಕಿಲೋಮೀಟರ್ ಸ್ಪೀಡಲ್ಲಿ ಈ ಟ್ರ್ಯಾಕ್ ಅಂದ್ರೆ ಈ ರೈಲ್ ಪ್ಯಾಸೆಂಜರ್ ರೈಲು, ಗೂಡ್ಸ್ ರೈಲುಗಳು ಅಡ್ಡಾಡುವಂತ ವ್ಯವಸ್ಥಿತವಾಗಿ ಗಟ್ಟಿಮುಟ್ಟಿ ಮಾಡ್ಯಾರಿಲ್ಲ, ಕಾಮಗಾರಿ ಗುಣಮಟ್ಟದಾಗೈತಿಲ್ಲ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡಾಕ ನಾವು ರೈಲಲ್ಲಿ ಎಲ್ಲ ರೈತರು ಸೇರಿ ಎಲ್ಲ ಹೋರಾಟ ಸಮಿತಿ ಸದಸ್ಯರು ಸೇರಿ ಸಾರ್ವಜನಿಕರಿಗೆ ನಾನು ಕೈ ಮುಗಿದು ಕೇಳ್ತೀನಿ, ನಿಮ್ಮ ಸಹಕಾರ ಯಾವ ರೀತಿ ಹಿಂದಿತ್ತು ಮುಂದೂ ನಿಮ್ಮ ಸಹಕಾರ ಇರಲಿ. ನಾವು ಜೀವಂತಿರೋ ಮಟ್ಟ ಈ ಕುರ್ಚಿ ಗಾಡಿ ರೈಲು ಮುಟ್ಟುವವರೆಗೂ ನಾವು ಇವ್ರಿಗೆ ಬಿಡಂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ನಮಸ್ಕಾರ. ನಾ ಕುತುಬುದ್ದೀನ್ ಕಾಜಿ. ಹಲೋ, ನಿಮ್ಮ ಸರ್ ಇದ್ದಾರ? ಸರ್ ಮಾತಾಡ್ತೀರಿ ಕೂಡ ಸರ್ ಕೈ ಕೊಡಲಿ, ಸರ್ ಮಾತಾಡ್ತಾರೆ. ಅಧ್ಯಕ್ಷ ಮಾಡಿದ್ದಕ್ಕೆ ನಿಮ್ಮ ಅಧ್ಯಕ್ಷ ನೀವ ಅಲ್ಲ ರಾತ್ರಿ